ಚಿಕನ್ ಗ್ರೇವಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಪುದೀನ, ಮೆಣಸು, ಹಸಿ ಶುಂಠಿ, ಹಸಿಮೆಣಸಿನಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ನಿಂಬೆಹಣ್ಣು, ಏಲಕ್ಕಿ, ಈರುಳ್ಳಿ, ಕೊತ್ತಂಬರಿ, ಟೊಮೊಟೊ ಹಾಗೂ ಚಿಕನ್. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಕಟ್ ಮಾಡಿರುವಂಥ ಈರುಳ್ಳಿನ ಫ್ರೈ ಮಾಡಬೇಕು. ಈರುಳ್ಳಿನ ಫ್ರೈ ಮಾಡಿದ ನಂತರ ಅದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಹಸಿ ಶುಂಠಿ, ಮೆಣಸು, ಜೀರಿಗೆ ಇದನ್ನು ಹಾಕಿ ಅದನ್ನು 5 ನಿಮಿಷ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಟೊಮೊಟೊನ ಹಾಕಿ ಟೊಮೊಟೊ ಹಸಿ ಸ್ಮೆಲ್ ಹೋಗೋ ತನಕ ಟೊಮೊಟೊನ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಂತರ ಒಂದು ಜಾರ್ಗೆ ನಾವು ಫ್ರೈ ಮಾಡಿರೋದನ್ನ ಹಾಕಿ ಕೊತ್ತಂಬರಿ, ಪುದೀನ, ಹಾಗೂ ಅರ್ಧ ಗ್ಲಾಸ್ ನೀರು ಹಾಕಿ ಅದನ್ನು ರುಬ್ಕೊಳ್ಬೇಕು. ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಚಿಕನ್, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಗರಂ ಮಸಾಲ ಹಾಕಿ ಇದನ್ನು 15 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ನಾವು ರುಬ್ಕೊಂಡಿರೋ ಮಸಾಲಾನ ಚಿಕನ್ಗೆ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಚಿಕನ್ನ 10 ರಿಂದ 15 ನಿಮಿಷ ಬೇಯಿಸಬೇಕು. ಕೊನೆಗೆ ನಿಂಬೆಹಣ್ಣುನ ಹಾಕಿ 5 ನಿಮಿಷ ಬೇಯಿಸಿದ ನಂತರ ರೆಡಿಯಾಗುತ್ತೆ ನಮ್ಮ ಚಿಕನ್ ಗ್ರೇವಿ.